ಜಾಸ್ತಿ ಆಯ್ತು ಜಾಸ್ತಿ ಆಯ್ತು. ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇಡು, ಅಲ್ಲಿ ಪಾಯಿಂಟ್ಗೆ ಇಡು. ಮಾಡ್ತೀವಿ ಅಮ್ಮ ಅಮ್ಮ ನಿಧಾನಕ್ಕೆ ಮಾಡು. ಯಾಕೆ ಇಷ್ಟೊಂದು ಗಾಬರಿ ಬೀಳ್ತಾರೆ? ಬಿಡಮ್ಮ ಬಿಡಮ್ಮ ನಿಧಾನಕ್ಕೆ ಮಾಡ್ರಮ್ಮ. ಏನು ಫಸ್ಟ್ ಮಷೀನಿಗೆ ಪೂಜೆ ಮಾಡ್ತಿದ್ದಾರೆ. ಇಷ್ಟೊತ್ತು ಪಾಯಿಂಟ್ ಹುಡುಗಿದ್ರು ಪಾಯಿಂಟ್ ಆಯಿತು, ಅವ್ರು ಮಾಡಲಿ, ಕರೆಕ್ಟಾಗಿ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಹಾಕು. ವೀಲ್ಗೂ ಕಲ್ಲಿಟ್ಟಿದ್ದಾರೆ ನೋಡಿ. ದೇವ್ರೇ ಕಾಪಾಡಪ್ಪ. ಬಿಸಿಲು ಫುಲ್ ಬಿಸಿಲು ಬೇರೆ ಇದೆ. ಬೇಸಿಗೆಗಾಲ ಇದು ನೋಡಬೇಕು. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದೆ. ತೊಡ್ಕ ಇರಲಿಲ್ವ ಇನ್ನೂ ಬಿಡು. ಯಾವ ಒಂದು ಕಾಯಿನೆ ಕೊಡಪ್ಪ. ಇಲ್ಲಿ ಇಕ್ಕಳಪ್ಪ. ಹಿಂಗಡೆ ಉದ್ಗಡೆ ಕಾಯ್ತಾರೆ ತಲೆ ಕರ್ಸ್ಕೊಂಡು ಕೆಳಗೆ ಕ್ಯಾರ ತಗೋಬೇಡ, ನನ್ನ ಕೈ ಹೊಡಿತೀನಿ ನಾನು. ಕೊಡು. ಕಾಯ್ದು ಹೊಡ್ಯಾಕ ನೀರಪ್ಪ. ಒಂದು ನಿಮಿಷ ನೀನೇ ಬೋರ್ಲರಿ ಹೊಡ್ಯಾಕು. ಒಂದು ಹಿಡ್ಗಾಯಿ ಹೊಡೆದಂಗೆ ಹೊಡಿ ಒಂದ. ಹಾಂ ಏನು ಈಗಳಪ್ಪ ಇಲ್ಲಿ ಇಕ್ತೀನಿ. ಅದು ನಿಕ್ಕಪ್ಪ ನಿಲ್ಸಿ. ನಾನೇ ಹೊಡಿತೀನಿ ನೀರು ಫಸ್ಟ್. ಅದನ್ನ ಹೊಡ್ಯಾಕ ಬೋರ್ಗೆ ಅದು ಹೊಡ್ಯಾಕಮ್ಮ. ಅದಕ್ಕೆ ಬಿಟ್ಟಿಗೆ ಹೊಡಿ. ಇಲ್ಲಿ ಕುಟ್ಟಿ, ಇಲ್ಲಿಗೆ ಇಲ್ಲಿ ಕುಟ್ಟು. ಅಲ್ಲಿ ಕುಟ್ಟಿ ಹಾಕು. ಹಾಂ ಕುಟ್ಟಮ್ಮ ಕಬ್ಬಣ ಅದು. ಹಾಂ ಮೊದಲನೇ ಶೆಡ್ನಾಗ ತಾಂಬತ್ತಿ ಹೋಗಿ. ಮೊದಲನೇ ಶೆಡ್ನಾಗ ಇದ್ದಾವೆ. ಕಾಯಿ ಹಂಗೆ ವಿಡಿಯೋ ಮಾಡೋಷ್ಟ್ರಲ್ಲಿ ಕಾಯಿ ಹೊರಟಾಯ್ತು. ಅದು ಅಲ್ಲ ವಿಡಿಯೋ ಮಾಡೋಕ್ಕೆ ಇರಲಿ ಬೇಕಂತಾನೆ ಮಾಡಿದ್ದ ಅವನು.
ಆಮೇಲೆ ತೋರಿಸ್ತೀನಿ. ಇದು 3ನೇದು ನೋಡಿ. ಕೇಸಿಂಗ್ ಒಂದು ಹೋದ ತಕ್ಷಣ ನೆಕ್ಸ್ಟ್ ಎಷ್ಟು ಆಟೋಮೆಟಿಕ್ಕಾಗಿ ತೊಗೊತಿದೆ ಅದು. ಅಲ್ಲಿ ನೋಡಿ, ನೋಡಿ ಇವರಿಲ್ಲಿ ಮಣ್ಣು ತೆಗಿತಾ ಇದ್ದಾರೆ. ಮೋಸ್ಟ್ಲಿ ಅದು ನನಗೆ ಅನಿಸುತ್ತೆ ಅದು ಕಲ್ಲು ಸಿಕ್ಕಿತ್ತು, ಅದಕ್ಕೆ ಅಷ್ಟೊಂದು ಪೌಡರ್ ಬರ್ತಾ ಇತ್ತು. ನೋಡಿ ಅಲ್ಲಿ ಮೇಲ್ಗಡೆ 40 ಅಡಿಗೆ ಕಲ್ಲು ಸಿಕ್ಕಿದೆ. ಆಗೋ ಇಟ್ಸ್ ಗೋಯಿಂಗ್ ಅಪ್ ಅಗೈನ್. ಟೈಟ್ ಮಾಡ್ತಿದ್ದಾರೆ. ಓಕೆ, ಓ ಇವಾಗ ಅವ್ರು ಏನು ರಿಮೂವ್ ಮಾಡ್ತಿರೋದು? ಬಿಟ್ ರಿಮೂವ್ ಮಾಡಿ ಬೇರೆ ಬಿಟ್ ಹಾಕ್ಕೊಂತಿದ್ದಾರಾ? ಕಲ್ಲು ಸಿಕ್ಕಿದ ತಕ್ಷಣ ಬೇರೆ ಬಿಟ್ ಹಾಕ್ಕೊಂತಾರಾ? ಓಕೆ, ಹಾಂ. ವಾ ನೈಸ್. ಹಂಗಾದ್ರೆ ಬೇಗನೆ ಕಲ್ಲು ಸಿಕ್ಕಿದೆ ಅಂತ ಹೇಳ್ತೀರಾ ನೀವು? ಸೊ ಗೈಸ್, ಇವಾಗ ನೋಡಿದ್ರಲ್ಲ, ಅವರು ಕೇಸಿಂಗ್ ಚೇಂಜ್ ಮಾಡಲಿಲ್ಲ, ಅದು ಬಿಟ್ಟಿದ್ದೆಲ್ಲ ಬಿಟ್ ಚೇಂಜ್ ಮಾಡಿಟ್ಟಿದ್ದಾರೆ. ಇವಾಗ ಕೇಸಿಂಗ್ ಚೇಂಜ್ ಮಾಡ್ತಿದ್ದಾರೆ ನೋಡಿ. ಇನ್ನೊಂದು 20 ಅಡಿದು ಪೈಪ್ ಹಾಕ್ತಿದ್ದಾರೆ. ಕೇಸಿಂಗ್ ಯಾಕೆ ಚೇಂಜ್ ಮಾಡ್ಕೊಂಡ್ರು ಅಂದರೆ ಕಲ್ಲು ಸಿಕ್ಕಿದ ತಕ್ಷಣ ಬೇರೆ ಕೇಸಿಂಗ್ ಹಾಕ್ತಾರಂತೆ. ಸೊ ಕಲ್ಲು ಸಿಕ್ಕಿದೆ. 2ನೇ ಪೈಪು ಅಂದರೆ ಒಂದೇ ಬಂದ್ಬಿಟ್ಟು 20 ಅಡಿ ಇದೆ. 2ನೇ ಪೈಪಲ್ಲಿ ಅರ್ಧ ಹೋಗೋಷ್ಟಲ್ಲೇ ನಮ್ಗೆ ಆಲ್ರೆಡಿ ಕಲ್ಲು ಸಿಕ್ಬಿಟ್ಟಿತ್ತು. ಅಂದರೆ 30 ಅಡಿಗೆ ಕಲ್ಲು ಸಿಕ್ಬಿಟ್ಟಿತ್ತು. ನೋಡಿ ಆಟೋಮೆಟಿಕ್ ಎಷ್ಟು ಚೆನ್ನಾಗಿ ಅದೇ ಫಿಕ್ಸ್ ಆಗುತ್ತೆ. ಗಾಳಿ ಬರ್ತಿದೆ, ನನ್ನ ಛತ್ರಿ ಹಾರೋಗ್ತಿದೆ. ಹಾಂ ಹೋಯ್ತು. ಇದು ನೆಕ್ಸ್ಟ್ ಒನ್, ಇದು 3rd ಒನ್. ಅಂದರೆ 40 ಆಗಿದೆ, ಇದು 41ಇಂದ ಕೌಂಟ್ ಆಗುತ್ತೆ ಇವಾಗ. ನೋಡಿದ್ರಲ್ಲ, ಆವಾಗಲೇ ತೋರಿಸ್ದೆ, ಮರಳು ಕಲ್ಲೆಲ್ಲ ಫುಲ್ಲು ತಣ್ಣಗೆ ಇತ್ತು. ನೆಕ್ಸ್ಟ್ ಇನ್ನೊಂದು ಹೋಗ್ತಿದೆ. ಸ್ಟಾರ್ಟ್ ಆಯಿತು. ನೋಡಿ ಗಾಯ್ಸ್, ಇದೇ ಏರ್ ಸಪ್ಲೈ ಮಾಡೋದು ಬೋರ್ವೆಲ್ಗೆ. ಇದು ಓಜಸ್ ಕಂಪ್ನಿ. ಇದರಿಂದ ಏರ್ ಸಪ್ಲೈ ಆಗುತ್ತೆ ಅದಕ್ಕೆ ಬೋರ್ವೆಲ್ಗೆ. ಅಲ್ಲಿ ಡ್ರಿಲ್ ಆಗ್ತಾ ಇದೆ ನೋಡಿ, ಡ್ರಿಲ್ ಆಗ್ತಾ ಇದೆ. ಆಟೋಮೆಟಿಕ್ ಇದು ಪೈಪ್ ಅದೇ ಎತ್ಕೊಡುತ್ತೆ. ಮುಂಚೆ ಆದರೆ ಎಲ್ಲ ಹುಡುಗರು ಮಾಡಬೇಕಾಗಿತ್ತು, ಇವಾಗ ಆಟೋಮೆಟಿಕ್ಕು ಪೈಪ್ ಇಳಿಸೋದೇ ಆಗಲಿ ಎತ್ತೋದೇ ಆಗಲಿ ಅದೇ ಮಾಡುತ್ತೆ. ಇವರು ಬೋರ್ವೆಲ್ ಆಪ್ರೇಟ್ರು. ಒಂದೂವರೆ ಆಗಿದೆ ಟೈಮು. ಬೋರ್ ತರಿತಾ ಇದೆ ನೋಡಿ. ಇದು ಏರ್ ಕಂಪ್ರೆಸರು, ಇಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಬೋರ್ ಕರಿತಾ ಇದೆ. ಇವಾಗ 10ನೇದು ಹಾಕಿದ್ದಾರೆ. ಅಂದರೆ ಒಂದು ಪೈಪು 20 ಅಡಿ ಇದೆ, 20 ಫೀಟ್ ಇದೆ. ಅಂದರೆ ಇವಾಗ 10ನೇದು ಹಾಕಿದ್ದಾರೆ. 200 ಫೀಟ್ ತನಕ ಹೋಗಿದೆ. 1.5 ಅವರ್ ಆಯಿತು ಸ್ಟಾರ್ಟ್ ಮಾಡಿ, 200 ಫೀಟ್ ಹೋಗಿದೆ. ನಮಗೆ 2 ಡ್ರೈ ಗ್ಯಾಪ್ ಸಿಕ್ಕಿದೆ. ಜಾಸ್ತಿ ಡ್ರೈ ಗ್ಯಾಪ್ ಸಿಗಬಾರ್ದು. ಡ್ರೈ ಗ್ಯಾಪ್ ಸಿಕ್ಕಿದ್ರೆ ನೀರು ಸ್ವಲ್ಪ ಸಿಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬಟ್ ನೋಡೋಣ, ಇನ್ನೂ 200 ಅಡಿ ಹೋಗಿದೆ. ಚೆನ್ನಾಗಿರೋದ. ನನಗಂತೂ ಫುಲ್ಲು ಇನ್ನೂ ಹೋಪು. ನೋಡಿ ಫುಲ್ ಕಲ್ಲಿದೆ, ಫುಲ್ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ ಏರಿಯಾ ಈ ಕಡೆ ಫುಲ್ಲು. ಹೌದು, ಫಸ್ಟ್ ಟೈಮು. ಫೀಲಿಂಗು ಚೆನ್ನಾಗೇ ಇದೆ ಕೊಡಿಸ್ತಾ ಇರೋದ್ರಿಂದ. ಫಸ್ಟ್ ಟೈಮ್ ಅಲ್ವಾ, ಅನುಭವ ಇಲ್ಲ. ಇದೇ ಅನುಭವ, ಹೊಸ ಅನುಭವ. ನೋಡೋಣ, ಬೋರ್ ಕೊರಿತಾ ಇದ್ದಾರೆ. 200 ಅಡಿ ಆಗಿದೆ. ನೋಡೋಣ, ಗಂಗಮ್ಮ ಹೊಲಿತಾಳ ಏನೋ ನೋಡೋಣ. ಹೋಲ್ರೆ ಮಾತ್ರ
ಮುಂದೆ ವ್ಯವಸಾಯ ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್ 320 ಅಡಿ ಆಗಿತ್ತು. 320 ಅಡಿಗೆ ಧೂಳೆಲ್ಲ ನಿಂತೋಗಿದೆ. ನೋಡೋಣ ಬನ್ನಿ ಏನಾಗಿದೆ. ಬಂತು ನೀರು. 120 ಅಡಿ 16 ಪೈಪ್ ಹಾಕಿದೆ. ಇದು 16ನೇ ಪೈಪ್. ಖುಷಿನಾ? ಇಲ್ಲ ನಮ್ಮ ಕೇಸಿಗೆ ಬರ್ತಾರೆ ಇವಾಗ ಬರಲಿ
ಒಂದು ವಾಟರ್ ಗ್ಯಾಪ್ ಸಿಕ್ಕಿದೆ. ಟೈಮ್ ಎಷ್ಟು? ಟೈಮ್ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ 3:15 ಆಗಿದೆ. 3:15 ಅವರ್ ಇನ್ನೂ ರೆಡಿ ಕೊಡಿಯೋಕ್ಕೆ. ನೋಡಿ ಫ್ರೆಂಡ್ಸ್, 5 ಗಂಟೆ ಆಗಿದೆ. 5 ಗಂಟೆ, ಬೋರ್ ಇನ್ನೂ ಕೊರಿತಾ ಇದೆ. 500 ಅಡಿ ಆಗಿದೆ. 500 ಅಡಿಗೆ ಪೈಪ್ ಹಾಕಿದ್ದಾರೆ. ಇವಾಗ 850 ಅಡಿ ತನಕ ಅಂತ ಹೇಳಿದ್ದಾರೆ ನೀರು ಸಿಗುತ್ತೆ ಅಂತ. ನೋಡೋಣ, ಅದಕ್ಕಿಂತ ಮುಂಚೆ ಸಿಕ್ಕಿದ್ರೆ ಸಿಗ್ಬೋದು. ಇವಾಗ ಸದ್ಯಕ್ಕೆ ಅದೇ ನೀರು ಓಡ್ತಾ ಇದೆ. ಅದೇ ಮಾಯಿಶ್ಚರ್, ಜಾಸ್ತಿ ಏನು ನೀರು ಬರ್ತಿಲ್ಲ, ಅದೇ ನೀರು. ಅದು ನೋಡಿದ್ರಲ್ಲ ಫ್ರೆಂಡ್ಸ್, ಒಳ್ಳೆ ಸಿಮೆಂಟ್ ಥರ ಇದೆ. ನನಗೇನೋ ಸಿಮೆಂಟ್ ಅದರಲ್ಲೇ ಮಾಡೋದಾ ಅಂತ ಡೌಟು. ನೀವು ಯಾರಿಗಾದ್ರೂ ಗೊತ್ತಿದ್ರೆ ಹಾಗೆ ಕಮೆಂಟ್ ಮಾಡಿ. ಸಂಜೆ ಆಯಿತು, 6:15 ಆಗಿದೆ. ಟೈಮು 650 ಅಡಿ ಕರ್ಸಿರೋದು. 650 ಅಡಿ ಕರ್ಸಿರೋದು. ಅಂದರೆ ಸ್ವಲ್ಪನೇ ನೀರು ಬಂದಿದೆ. ಸ್ಟಾರ್ಟಿಂಗ್ ಬಂತಲ್ಲ ಅಷ್ಟೇ ಬಂದಿದೆ. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬರ್ತಿದೆ ಅಷ್ಟೇ. ನೋಡಿ, 6 ಅವರ್ ಆಯಿತು. 6:15 ಅವರ್ ಆಯಿತು. 650 ಅಡಿ. ನೋಡಿ ಫ್ರೆಂಡ್ಸ್, ನೀರು ಮಣ್ಣು ಥರ ಬರ್ತಿದೆ. ಅದು ಮೇಲ್ಗಡೆ ಇರೋದು ಲೇಯರ್ ಏನಿದೆ ಅಲ್ಲ, ಮೇಲ್ಗಡೆ ಮಣ್ಣು ಕುಸ್ತಿದೆ, ಅದಕ್ಕೆ ಮಣ್ಣು ಥರ ಬರ್ತಿದೆ. ಇವಾಗ ಮತ್ತೆ ಕೇಸಿಂಗ್ ಹಾಕ್ತಿದ್ದಾರೆ. ಒಳಗಡೆಯಿಂದ ಕಲ್ಲೆಲ್ಲ ಬರ್ತಿದೆ, ಮೇಲ್ಗಡೆದೆಲ್ಲ ಲೂಸ್ ಆಗಿದೆ. ಇಲ್ಲಿ ನೋಡಿ, ಇದೇ ಕೇಸಿಂಗ್ ಪೈಪು. 20 ಅಡಿದು 2 ಕೇಸಿಂಗ್ ಪೈಪು. ಏನು ಮಾಡ್ತಿದ್ದಾರೆ? ಕೇಸಿಂಗ್ ಪೈಪ್ ಹಾಕ್ತಾರೆ. ಕೇಸಿಂಗ್ ಪೈಪ್ ಅಲ್ಲೈತೆ ನೋಡೋದು. ಕೇಸಿಂಗ್ ಪೈಪ್ ಯಾಕೆ ಹಾಕ್ತಿದ್ದಾರೆ? ಮಣ್ಣು ಮೇಲ್ಗಡೆ ಮಣ್ಣು ಲೂಸ್ ಆಗೈತೆ. ಮಣ್ಣು ಲೂಸ್ ಆದ್ರೆ ಒಳಗಡೆ ಬೀಳಬಾರ್ದು ಅಂತ ಕೇಸಿಂಗ್ ಪೈಪ್ ಹಾಕ್ತಾರೆ. ಹಾಂ ಸರಿ. ಗೋಣಿಚೀಲ ಹಾಂ 20 ಅಡಿ 20 ಅಡಿ ಇದೆರಡು ಕೇಸಿಂಗ್ ಪೈಪ್ ಹಾಕ್ತಿದ್ದಾರೆ. ಎಷ್ಟು? 680 ಅಡಿಗೆ. ನೋಡಿ, ಅಲ್ಲಿ ಮೇಲ್ಗಡೆ ಮಣ್ಣೆಲ್ಲ ಲೂಸ್ ಆಗಿದೆ. ಬಾವಿ ಥರ ಆಗೋಗ್ಬಿಟ್ಟಿದೆ. ಗೋಣಿ ಚೀಲ ಯಾಕೆ ಹಾಕ್ತಿದ್ದಾರೆ? ಗೋಣಿ ಚೀಲನ ಅದು ಮಣ್ಣು ಮತ್ತೆ ಒಳಗಡೆ ಬಿಲ್ಡಿಂಗ್ ಸೈಡಲ್ಲಿ ಇರೋದು ಕವರ್ ಆಗೈತಿ.
ಬಾಟಮ್ ಮೇಲೆ ಕೂತ್ಕೊಳ್ತಲ್ವಾ, ಹಾಂ ಆ ಪೈಪ್ ಬಾಟಮ್ ಮೇಲೆ ಕೂತ ಕರೆಕ್ಟಾಗಿ ಅದೇ ಲೆವೆಲ್ ಕೂರ್ಬೇಕಲ್ವಾ, ಹಾಂ 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 ಮತ್ತು ಸುತ್ತ ಗ್ಯಾಪ್ ಇದ್ರೆ ಗ್ಯಾಪ್ ಕವರ್ ಆಗಲಿ ಅಂತ ಗುಣಿಸ್ತಾರೆ. ಓಕೆ ಓಕೆ. ನೋಡಿ ಎಲ್ಲ ಫ್ರೆಂಡ್ಸು ಬಂದಿದ್ದಾರೆ ನೋಡಿ. ಹನ್ನೆರಡುವರೆಗೆ ಬರೋದು. 4 ಗಂಟೆ ಬರೋದು ಕಲ್ಯಾಣಕ್ಕೆ. 4 ಕಾಲು ಒಂದು ಮುಂದೆ ಮುಂದೆ 2 ಹೋಗ್ತದೆ. ಒಂದು 10 ಕಿಲೋ ಮೇಲೆ ಹೋಗ್ತದೆ, ಒಂದು ಕಿಲೋ ಮೇಲೆ. ಅದು ಫುಲ್ ರಸ್ತೆ ತಪ್ಪು, ಫುಲ್ ರಸ್ತೆ ನೀರಿದೆ. ರಸ್ತೆ ತಪ್ಪು ಹೆಂಗೆ ಒಳ್ಳೆ ಕೆಲಸ ಹುಡುಗರು. ನೀನು ಒಬ್ಬನೇ ಆದರೆ ಹಂಗೆ ಹೋಗ್ಬೋದು. ಸೋಮವಾರಲ್ವೇ ಎಲ್ಲ ಸ್ಟ್ಯಾಂಡಿಂಗ್ ಅಮರಾಪುರ ಹತ್ತೋದಕ್ಕೆ ಸ್ಟ್ಯಾಂಡಿಂಗ್ ಹೋಗ್ತಾರೆ. ನೋಡಿ ಗಮ್ ಹಾಕ್ಬಿಟ್ಟು ಸೆಕೆಂಡ್ ಪೈಪು ಕೂರಿಸಿದ್ರು. 2 ಹಾಕ್ತಿದ್ದಾರೆ ಕೇಸಿಂಗ್ 20 ಫೀಟ್ದು. ಗಮ್ ಹಾಕ್ತಿದ್ದಾರೆ ನೋಡಿ, ಗಮ್ ಹಾಕಿದ್ದಾರೆ. ಇವಾಗ ಡ್ರೈ ಮಾಡ್ತಿದ್ದಾರೆ. ಸ್ಕ್ರೂ ಎಲ್ಲ ಹಾಕಿದ್ರು, ಕಾಣಿಸ್ತಿದೆಯಾ? ಸ್ಕ್ರೂ ಹಾಕಿದ್ದಾರೆ. ನೀರೇನು ಅಷ್ಟೊಂದು ಬಂದಿಲ್ಲ ಫ್ರೆಂಡ್ಸ್, ಬಟ್ ನೋಡೋಣ. ಹೋಯ್ತು. ಎರಡು ಕೇಸಿಂಗ್ ಹಾಕಾಯ್ತು. ಇವಾಗ ಮತ್ತೆ ಪೈಪ್ ಹಾಕ್ತಿದ್ದಾರೆ. ನೋಡೋಣ, ನಾನೆಲ್ಲ ಅಪ್ಡೇಟ್ ಮಾಡ್ತೀನಿ. ನೋಡಿ 660 ಆಗಿತ್ತು, ಇದು 680ಕ್ಕೆ ಹೋಗ್ತಿದೆ. ನೋಡಿ ಕೇಸಿಂಗ್ ಒಳಗಡೆ ಯಾವ ಥರ ನೀಟಾಗಿ ಕೂರಿಸ್ತಾ ಇದ್ದಾರೆ ಅವರು ಅಂತ.
ಇಲ್ಲಿ ನೋಡಿ ಕೇಸಿಂಗ್ ಪೈಪ್ ಹಾಕಿಬಿಟ್ಟು ಅದರೊಳಗೆ ಗೋಣಿ ಚೀಲ ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ಮಣ್ಣು ಹಾಕ್ತಿದ್ದಾರೆ. ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಅದು ಟೈಟ್ ಮಾಡ್ತಿದ್ದಾರೆ. ಫೈನಲಿ ನೀರು ಬಂತು. ನೀರು ಆಚೆ ಬರ್ತಿದೆ. ಇನ್ನೂ 660 ಇನ್ನೂ ಮುಂದೆ ತೊರಿತಾ ಇದೆ. ಇನ್ನೂ ಒಂದು ಪೈಪ್ ಹಾಕಿದ್ದಾರೆ, ಅದನ್ನು ಕೊಡಬೇಕು. ಫ್ರೆಂಡ್ಸ್ ನೋಡಿ 11 ಗಂಟೆ ಆಗಿದೆ. 11 ಗಂಟೆ 860 ಅಡಿ ಕೊರೆದಿದೆ. 860 ಅಡಿಗೆ ನೀರು ಬಿದ್ದಿದೆ. 2 ಇಂಚ್ ನೀರು ಬಿದ್ದಿದೆ. ಅಡಿಗೇನೆ ನೀರು ಬಿದ್ದಿದೆ 2 ಇಂಚು. ಆದರೂ ಊರವರೆಲ್ಲ ಇನ್ನೂ ಕೊಡಿಸಿ ಅಂತಿದ್ದಾರೆ 1,000 ಅಡಿ ತನಕ. ನೋಡೋಣ, ಇನ್ನೊಂದು 900-950 ಅಡಿ ತನಕ ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ನೀರಾಗುತ್ತೆ.
ನೋಡಿ 900 ಅಡಿ 980 ಅಡಿಗೆ 2.5 ಇಂಚ್ ನೀರು ಬಂದಿದೆ. ಇನ್ನು ನಮಗೆ ತೋರ್ಸಕ್ಕೆ ಕೊರಿದವ್ರು ಅಷ್ಟೇ ಅವರು. 980 ಅಡಿಗೆ ಲಾಸ್ಟ್ ಮಾಡಿದ್ದಾರೆ, ಯಾಕೆಂದರೆ ಇನ್ನೂ ಜಾಸ್ತಿ ಕೊರೆಸ್ಬಾರ್ದು ಅಂತ ಲಾಸ್ಟ್ ಮಾಡಿದ್ದಾರೆ. ನೀರು ಚೆನ್ನಾಗೇ ಸಿಕ್ಕಿದೆ ನೋಡಿ, ಎಲ್ಲರೂ ಪೈಪೆಲ್ಲ ಇಳಿಸ್ತಿದ್ದಾನೆ ಅವನು. ಬೋರ್ ಕೊರೆಸೋದೆಲ್ಲ ಫಿನಿಶ್ ಆಗಿದೆ ಫ್ರೆಂಡ್ಸ್. ಬೋರ್ ಕೊರೆದು ಮುಗಿಯೋ ಅಷ್ಟರಲ್ಲಿ ಪ್ಯಾಕಪ್ ಮಾಡೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. 12 ಗಂಟೆಯಿಂದ 3 ಗಂಟೆ ಮಿಡ್ನೈಟ್ 3 ಗಂಟೆ ತನಕ ಕೊರೆಸಿರೋದು, ಅಂದರೆ 12 + 3 ಅವರ್ಸ್ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.